ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪರಮಾತ್ಮನಲ್ಲಿ ದಿಲೀಪ್ ರಾಜ್ ಆತ್ಮ ಮಿಲನ ಆಗಿದೆ. ದಿಲೀಪ್ ರಾಜ್ ನೆಚ್ಚಿನ ಫಾರ್ಮ್ ಹೌಸ್ನಲ್ಲೇ ಅಂತ್ಯ ಸಂಸ್ಕಾರ ನಡೆಯುತ್ತೆ. ರಾಮನಗರದ ಬಳಿ ಇರೋ ದಿಲೀಪ್ ರಾಜ್ ಫಾರ್ಮ್ ಹೌಸ್ ಇಂದು ಸಂಜೆ 5 ಗಂಟೆಗೆ ಅಂತ್ಯಕ್ರಿಯೆ ನಡೆಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಿಲೀಪ್ ರಾಜ್ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಟ ನಟಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಹೋದ್ಯೋಗಿಗಳು, ಸಿನಿಮಾ ರಂಗದ ನಟ ನಟಿಯರು, ಕಲಾವಿದೆಯರು ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಗಣೇಶ್ ಅವರು ಕೂಡ ಬಂದಿದ್ದರು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಅವರ ಜೊತೆಗೆ ಅಭಿನಯಿಸಿ ಮತ್ತು ಅವರ ಸ್ನೇಹ, ಅವರ ಆ ಒಂದು ಬಾಂಡಿಂಗ್ ಯಾವ ರೀತಿಯಾಗಿತ್ತು ಅದನ್ನು ಕೂಡ ಅವರು ಹೇಳಿದರು. ಸಿನಿಮಾ ಮತ್ತು ಸೀರಿಯಲ್ ಯಾವ ರೀತಿಯಾಗಿ ಅವರ ಜರ್ನಿ ಶುರುವಾಯಿತು ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡಿದರು ಗಣೇಶ್. ಅದೇ ರೀತಿಯಾಗಿ ಸಾಕಷ್ಟು ಜನ ಸೀರಿಯಲ್ನ ನಟ ನಟಿಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆತಾ ಇದ್ದಾರೆ. ಅವರ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸೀರಿಯಲ್ನಲ್ಲಿ ನಟಿಸಿ ಸಾಕಷ್ಟು ಹೆಸರು ಗಳಿಸಿದವರೇ ಅಲ್ಲಿಗೆ ಬರ್ತಾ ಇರೋದು. ಬಂದು ಇದು ಗಣೇಶ್ ಅವರು ಬಂದಿರುವಂಥ ಒಂದು ದೃಶ್ಯ. ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ ಇದು. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು. ಯಾಕೆಂತಂದ್ರೆ ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ವಿ ಸೀರಿಯಲ್ಗೆ. ನಾನು, ಗಣೇಶ ಅಂಡ್ ಆ ತಂಡ, ಆ ಟೈಮಲ್ಲಿ ಬಂದಂತ ತಂಡ ಎಲ್ಲ ಒಟ್ಟಿಗೆ ಬಂದಂತವ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದ್ರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು. ಅವನಿಗೆ ತುಂಬಾ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗ್ಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡಕ್ಕಾಗ್ಲಿಲ್ಲ. ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಆದ್ರೆ ಹಿಂಗೆ ಹೆಣ್ಮಕ್ಳು. ಯಾಕೆಂದ್ರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವ್ನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ತಿಳಿಸಿ ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡಕ್ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡಲ್ಲ ಆದ್ಮೇಲೆ ಮತ್ತೆ ಡ್ರಾಪ್ ಮಾಡ್ತೀನಿ. ಎವ್ರಿಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತೀನಿ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ. ಬಟ್ ಗೊತ್ತಿಲ್ಲ ಅವರು ಪ್ರೊಡ್ಯೂಸರು, ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಹುತೇಕ ಹಲವು ಸಂದರ್ಭ ಮೀಟ್ ಮಾಡ್ತಾ ಇದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲ್ ಇಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು ಆ ಸೀರಿಯಲ್ ಕೂಡ ಒಟ್ಟಿಗೆ ಯಾವುದೇ ಪ್ರದರ್ಶನ ಮಾಡ್ತಾ ಇದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಳಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗುತ್ತೆ ನನಗೆ, ಇದನ್ನು ಫ್ರಾಂಕ್ ಮಾಡ್ತಾ ಇದಾರ ಅಥವಾ ಇನ್ನೇನಾದ್ರು ತಮಾಷೆ ಮಾಡ್ತಾ ಇದಾರ ಅಂತ. ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಬಹಳ ದುಃಖ ಆಯ್ತು. ಜೊತೆಗೆ ಅವರಂತ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ. ಏನ್ ಹೇಳಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಈಗ ಅವ್ರ ಪ್ರೊಡಕ್ಷನ್ ಅಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗ್ಲೂ ನಾನು ಅವನ ಅಳಿಯ ಅಂತಾನೆ ಕರೀತಾ ಇದ್ದಿತ್ತು. ಏನು ತೊಂದರೆ ಇರ್ಲಿಲ್ಲ ಅವ್ನಿಗೆ, ಚೆನ್ನಾಗಿತ್ತ. ಯಾವ ಹೆಲ್ತ್ ಇಶ್ಯೂನು ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದ್ರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂತವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ತುಂಬಾ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದ